ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ. 8 ಜನರ ಚಡ್ಡಿ ಗ್ಯಾಂಗ್ನಿಂದ ಚಿನ್ನಾಭರಣ ಮಳಿಗೆಯನ್ನು ರಾಬರಿ ಮಾಡಲಾಗಿದೆ. ನೋಡಿ ಎಷ್ಟು ಎಂತಿಂಥ ಗ್ಯಾಂಗ್ಗಳು ಬರ್ತವೆ ಅಂತ. ಕೆಲವೊಂದು ಬ್ಲಾಂಕೆಟ್ ಗ್ಯಾಂಗು, ಚಡ್ಡಿ ಗ್ಯಾಂಗು, ಮಾಸ್ಕ್ ಗ್ಯಾಂಗು, ಕೆಲವು ಕಡೆ ಬೆತ್ತಲೆ ಗ್ಯಾಂಗು ಬಂದಿತ್ತು. ಇವರೇನಂದ್ರೆ ಬರೀ ಚಡ್ಡಿ ಬಿಟ್ಟರೆ ಮೈ ಮೇಲೆ ಏನೂ ಇರೋದಿಲ್ಲ. ಸವದತ್ತಿ ಪಟ್ಟಣದ ಕಾಳಿಕಾ ಜ್ಯುವೆಲರ್ಸ್ನಲ್ಲಿ ಕಳ್ಳತನ ನಡೆದಿದೆ. 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಎಗರಿಸಿದೆ ಈ ಚಡ್ಡಿ ಗ್ಯಾಂಗ್. ರಾಮಾಪುರ ಸೈಟ್ ಬಳಿ ಕತ್ರಾಳ ಕಟ್ಟಡದಲ್ಲಿರುವಂಥ ಗೋಲ್ಡ್ ಶಾಪ್ ಇದು. ಸುರೇಶ್ ಬಡಗೇರ್ ಎಂಬುವರಿಗೆ ಸೇರಿದೆ. ಕಳ್ಳರ ಗ್ಯಾಂಗ್ನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕತ್ರಾಳ ಕಟ್ಟಡದಲ್ಲಿರುವಂಥ ಆಭರಣ ಮಳಿಗೆ ಇದು. ನೋಡಿ ಹೆಂಗೆ ಬರ್ತಾ ಇದ್ದಾರೆ ನೋಡಿ, ಕಂಪ್ಲೀಟಾಗಿ ಗೊತ್ತಾಗಬಾರ್ದು ಅಂಥದ್ದು. ಸಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದರೂ ಮುಖ ಚೆಹರೆ ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಚಡ್ಡಿ ಗ್ಯಾಂಗ್ ಮುಖಕ್ಕೆಲ್ಲ ನೋಡಿ ಕವರ್ ಮಾಡ್ಕೊಂಡಿರ್ತಾರೆ. ಒಂದು 5 ರಿಂದ 6 ಜನರ ಒಂದು ಟೀಮ್ ಇದು. ಹೊರಗಡೆ ಒಬ್ಬ ಇರ್ತಾನೆ ವಾಚ್ ಮಾಡೋಕ್ಕೆ. ಎಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಒಟ್ಟು 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಎಗರಿಸಿದ್ದಾರೆ. ಕೈಯಲ್ಲಿ ಕೂಡ ಮಾರಕಾಸ್ತ್ರಗಳು ಇದ್ದೇ ಇರುತ್ತೆ ಅವರಿಗೆ. ಯಾರಾದರೂ ತಡಿಲಿಕ್ಕೆ ಬಂದರೆ ಅವ್ರನ್ನ ಕೊಲೆ ಮಾಡಲಿಕ್ಕೂ ಕೂಡ ಈ ಒಂದು ಚಡ್ಡಿ ಗ್ಯಾಂಗ್ನವರು ಹಿಂದೆ ಮುಂದೆ ನೋಡೋದಿಲ್ಲ. ಸವದತ್ತಿ ಪಟ್ಟಣದ ಕಾಳಿಕಾ ಜ್ಯುವೆಲರ್ಸ್ನಲ್ಲಿ ಆಗಿರುವಂಥ ಘಟನೆ ಇದು. ಇನ್ನು ಸಾರ್ವಜನಿಕರು ಬಹಳ ಭಯಭೀತರಾಗಿದ್ದಾರೆ. ಈ ಚಡ್ಡಿ ಗ್ಯಾಂಗ್ಗೆ ಆದಷ್ಟು ಬೇಗ ನೀವು ಮುಕ್ತಿ ಹಾಡಬೇಕು ಅಂತ. ಯಾಕಂದರೆ ಮಧ್ಯರಾತ್ರಿ ಆದರೆ ಸಾಕು, ಒಂದಲ್ಲ ಒಂದು ಏರಿಯಾದಲ್ಲಿ ಈ ಗ್ಯಾಂಗ್ ಹಾವಳಿಯನ್ನು ಶುರು ಮಾಡುತ್ತೆ. ಬಟ್ ಎಲ್ಲಿಯವರು ಉತ್ತರ ಭಾರತದ ಮೂಲದವರ ಅಥವಾ ಅಲ್ಲೇ ಲೋಕಲ್ಲ, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನಮಗನ್ನಿಸ್ತಾ ಇದೆ ಈ ಚಡ್ಡಿ ಗ್ಯಾಂಗು, ಈ ಬನೀನ್ ಗ್ಯಾಂಗು ಇವೆಲ್ಲವೂ ಕೂಡ ಬಹುಶಃ ಉತ್ತರ ಭಾರತದ ಮೂಲದವರು ಅಂತೇಳಿ. ಅಂದರೆ ಯಾವುದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಬಿಹಾರ ಮತ್ತು UP ಕೆಲವೊಂದಿಷ್ಟು ಈ ಕಳ್ಳರ ಗ್ಯಾಂಗ್ಗಳು ಇವರು ದೋಚ್ಕೊಂಡು ಹೋಗ್ತಾರೆ, ಮತ್ತು ಈ ಕಡೆ ಬರೋದಿಲ್ಲ. ಅವರು 1-2 ತಿಂಗಳು ಗ್ಯಾಪ್ ಕೊಡ್ತಾರೆ, ಮತ್ತು 6 ತಿಂಗಳು ಗ್ಯಾಪ್ ಕೊಟ್ಟು